ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ 2 ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಿಲು, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಎಕ್ಸಾಮ್ಷನ್ ಅಂಡರ್ ಕ್ಯಾಪಿಟಲ್ ಗೇನ್ 54 ಅಂಡ್ 54B ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತಿನ ಒಂದು ಸೀರೀಸ್ ಅಲ್ಲಿ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54D ಡಿಸ್ಕಸ್ ಮಾಡೋಣ. ಈವನ್ ದಿಸ್ 54D ಈಸ್ ಸಿಮಿಲರ್ ಆಸ್ 54 ಅಂಡ್ 54B. ಏನು ನಾವು ಡಿಸ್ಕಸ್ ಮಾಡಿದ್ವಿ ಅಂಡರ್ ಸೆಕ್ಷನ್ 54B, ಅದೇ ರೀತಿ ಈ 54D ಕೂಡ ಎಲ್ಲಾ ಒಂದು ಡಿಸ್ಕಷನ್ ಮೆಥಡ್ ಅಂಡ್ ಡಿಸ್ಕಷನ್ ಪಾಯಿಂಟ್ಸ್ ಆಯ್ತಾ, ಮತ್ತೆ ಅಲ್ಲಿ ಬರ್ತಕ್ಕಂತಹ ಟ್ರೀಟ್ಮೆಂಟ್ ಎಲ್ಲವೂ ಕೂಡ 80% ಸೇಮ್ ಇರ್ತದೆ. ಓನ್ಲಿ 2 to 3 ಪಾಯಿಂಟ್ಸ್ ಅಂದ್ರೆ ಒಂದು 20% ಚೇಂಜ್ ಇರ್ತದೆ. ಅದನ್ನು ನೀವು ಗಮನಿಸಿದ್ರೆ ಸಾಕು, ಇದು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಾವು ಎಲ್ಲ ಇಲ್ಲುಸ್ಟ್ರೇಷನ್ಸ್ ಅಲ್ಲಿ ಮಾಡಿದಂಗೆ ನಾವೇನ್ ಮಾಡೋಣ, ಈ ಎಕ್ಸಾಮ್ಷನ್ ಅಲ್ಲಿ ಮೊದಲು ಥಿಯರಿ ಡಿಸ್ಕಸ್ ಮಾಡಿ ಆಮೇಲೆ ಇದ್ರ ಸಂಬಂಧಪಟ್ಟಂಗೆ ಒಂದು ಇಲ್ಲುಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಅಲ್ಲಿಗೆ ಈ ಒಂದು ಎಕ್ಸಾಮ್ಷನ್ ಕಂಪ್ಲೀಟ್ ಆಗಿ ನಿಮ್ಗೆ ಕ್ಲಿಯರ್ ಆಗಿ ಕವರ್ ಆಗುತ್ತೆ. So the first point, exemption under section 54D, for what? For what it will apply? ಏನಕ್ಕೆ ಇದು ಅಪ್ಲೈ ಆಗುತ್ತೆ, ಎಲ್ಲಿ ಇದು ಅಪ್ಲೈ ಆಗುತ್ತೆ ಅದನ್ನ ನಾವು ನೋಡೋಣ. Under this section, exemption can be claimed for investing in new land and building out of capital gain made on compulsory acquisition of land and building of an industrial undertaking. ಎಲ್ಲರೂ ಇಲ್ಲಿ ಗಮನಿಸ್ಕೊಳ್ಳಿ, ಏನ್ ಹೇಳ್ತಾ ಇದ್ದಾನೆ. ಅಂಡರ್ ದಿಸ್ ಸೆಕ್ಷನ್ ಎಕ್ಸಂಪ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಫಾರ್ ಇನ್ವೆಸ್ಟಿಂಗ್ ಇನ್ ನ್ಯೂ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಔಟ್ ಆಫ್ ಕ್ಯಾಪಿಟಲ್ ಗೇನ್ ಮೇಡ್ ಆನ್ ಕಂಪಲ್ಸರಿಲಿ ಅಕ್ವಿಸಿಷನ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಫ್ ಆನ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಅಂತ ಇದೆ. ಅಂದ್ರೆ ನೀವು ಇಂಡಸ್ಟ್ರಿ ನಡೆಸ್ತಾ ಇರ್ತೀರಾ, ಒಂದು ಲ್ಯಾಂಡ್ ಒಂದು ಬಿಲ್ಡಿಂಗ್ ಅಲ್ಲಿ ಇಂಡಸ್ಟ್ರಿ ನಡೆಸ್ತಾ ಇರ್ತೀರಾ. ನೀವು ಇಂಡಸ್ಟ್ರಿ ನಡೆಸ್ತಾ ಇರತಕ್ಕಂತಹ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಕಂಪಲ್ಸರಿ ಅಕ್ವಿಸಿಷನ್ ಬೈ ದ ಸ್ಟೇಟ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಆರ್ ಎನಿ ಲೋಕಲ್ ಗವರ್ಮೆಂಟ್ ಏನಾಗುತ್ತೆ, ಕಂಪಲ್ಸರಿ ಅಕ್ವಿಸಿಷನ್ ಮಾಡ್ಕೊಂಡಾಗ ನಿಮ್ಗೆ ಸ್ವಲ್ಪ ಕನ್ಸಿಡರೇಷನ್ ಕೊಡ್ತಾರೆ. ದಟ್ ವಿಲ್ ಬಿ ಯುವರ್ ಕ್ಯಾಪಿಟಲ್ ಗೇನ್. ಹೌದಾ? ಕಂಪಲ್ಸರಿ ಅಕ್ವಿಸಿಷನ್ ಆಲ್ಸೋ ಟ್ರಾನ್ಸ್ಫರ್ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಯು ವಿಲ್ ಗೆಟ್ ಎ ಗೇನ್, ದಟ್ ಈಸ್ ಕ್ಯಾಪಿಟಲ್ ಗೇನ್. ಆ ಬಂದಂತಹ ಕ್ಯಾಪಿಟಲ್ ಗೇನ್ ನ ನೀವೇನ್ ಮಾಡ್ಬೇಕು, ಇನ್ವೆಸ್ಟ್ ಮಾಡಿ. ಇಲ್ಲಿಗೆ ನ್ಯೂ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಯ್ತಾ, ಇನ್ನೊಂದು ನ್ಯೂ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಾರ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಆಯ್ತಾ, ತೆಗೆದುಕೊಳ್ಳೋದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಅಂಡರ್ ಸೆಕ್ಷನ್ 54D ಎಕ್ಸಂಪ್ಷನ್ ಸಿಗ್ತದೆ. ಅಂದ್ರೆ ನಾವಿಲ್ಲಿ ತಿಳ್ಕೊಂಡಿದ್ದೇನಪ್ಪಾ ಅಂತಂದ್ರೆ, ನೀವು ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ನಡೆಸ್ತಾ ಇದ್ದಂತಹ ಒಂದು ಲ್ಯಾಂಡ್ ಬಿಲ್ಡಿಂಗ್ ನ ಎನಿ ಗವರ್ಮೆಂಟ್ ಕಂಪಲ್ಸರಿ ಅಕ್ವಿಸಿಷನ್ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಕನ್ಸಿಡರೇಷನ್ ಕೊಡ್ತಾರೆ. ಅದು ಕ್ಯಾಪಿಟಲ್ ಗೇನ್ ಅಂತ ನಾವು ತೆಗೆದುಕೊಳ್ತೀವಿ. ಆ ಕ್ಯಾಪಿಟಲ್ ಗೇನ್ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕು ಆಯ್ತಾ. ಆದರೆ ನೀವು ನಿಮ್ಗೆ ಬಂದಂತಹ ಒಂದು ಕ್ಯಾಪಿಟಲ್ ಗೇನ್ ನ ಇನ್ನೊಂದು ನ್ಯೂ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿ ಅದರಲ್ಲಿ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ನೀವೇನಾದ್ರೂ ನಡೆಸಿದ್ರೆ ಆಯ್ತಾ, ಇನ್ನೊಂದು ನ್ಯೂ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿ ಅದರಲ್ಲಿ ನೀವು ಇಂಡಸ್ಟ್ರಿ ಆಕ್ಟಿವಿಟೀಸ್ ಆಯ್ತಾ, ಕೈಗಾರಿಕಾ ಚಟುವಟಿಕೆಗಳನ್ನು ನಡೆಸಿದ್ರೆ ಅವಾಗ ನಿಮ್ಗೆ ಎಕ್ಸಾಮ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 54D. ಯಾರಿಗೆ ಎಕ್ಸಾಮ್ಷನ್ ಸಿಗುತ್ತೆ ಅಂದ್ರೆ ಇಲ್ಲಿ ಬರೀ HUF ಇಂಡಿವಿಜುವಲ್ ಆ ತರ ಅಲ್ಲ. ಎಕ್ಸಾಮ್ಷನ್ ಅಂಡರ್ ದಿಸ್ ಸೆಕ್ಷನ್ ಈಸ್ ಅವೈಲೇಬಲ್ ಟು ಆಲ್ ದಿ SSC ಆಯ್ತಾ. HUF, ಹಿಂದೂ ಇಂಡಿವಿಜುವಲ್ ಫ್ಯಾಮಿಲಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಕಂಪನೀಸ್ ಎಲ್ರಿಗೂ ಸಿಗುತ್ತೆ. ಅಂಡ್ ಫಾರ್ ವಿಚ್ ಅಸೆಟ್ ಈಸ್ ಎಕ್ಸಾಮ್ಷನ್ ಈಸ್ ಅವೈಲೇಬಲ್ ಅಂದ್ರೆ ನೀವು ಯಾವ ಅಸೆಟ್ ನ ಇಲ್ಲಿ ಮಾರಿರ್ಬೇಕು, ಇಲ್ಲಿ ಮಾರಿರೋದು ಅಂತಂದ್ರೆ ಟ್ರಾನ್ಸ್ಫರ್ ಮಾಡಿರ್ಬೇಕು, ಇಲ್ಲಿ ಟ್ರಾನ್ಸ್ಫರ್ ಮಾಡಿರೋದು ಅಂದ್ರೆ ಕಂಪಲ್ಸರಿಯಾಗಿ ಅಕ್ವಿಸಿಷನ್ ಆಗಿರೋದು. ಹೌದಾ? ಯಾವ ಅಸೆಟ್ ಅದು ಅಂದ್ರೆ ಅದು ಬರೀ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಾರ್ಮಿಂಗ್ ಪಾರ್ಟ್ ಆಫ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಆಫ್ ದಿ SSC ಆಯ್ತಾ. ಕೈಗಾರಿಕಾ ಚಟುವಟಿಕೆಗಳು ನಡೆಸ್ತಾ ಇದ್ದಂತಹ ಒಂದು ಲ್ಯಾಂಡ್ ಮತ್ತೆ ಬಿಲ್ಡಿಂಗ್ ಅದನ್ನ ಮಾತ್ರ ಕಂಪಲ್ಸರಿ ಅಕ್ವಿಸಿಷನ್ ಮಾಡ್ಕೊಂಡಿರ್ಬೇಕು. ಆಮೇಲೆ ಆ ಒಂದು ಓಲ್ಡ್ ಅಸೆಟ್ ಶಾರ್ಟ್ ಟರ್ಮ್ ಆದ್ರೂ ಆಗಿರ್ಬೋದು, ಲಾಂಗ್ ಟರ್ಮ್ ಆದ್ರೂ ಆಗಿರ್ಬೋದು, ಪರವಾಗಿಲ್ಲ. ಆದರೆ ಆ ಒಂದು ಏನು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಸ್ ನಡೆಸ್ತಾ ಇರ್ತಕ್ಕಂಥದ್ದನ್ನ ನೀವು ಮಾರಿ, ಅದು ಲಾಂಗ್ ಟರ್ಮ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಆಗಿರ್ಬೋದು, ಅದನ್ನ ಮಾರಿ ನೀವು ಯಾವ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಅಂಡರ್ ಸೆಕ್ಷನ್ 54D
ಎಕ್ಸಂಪ್ಷನ್ ಸಿಗುತ್ತೆ ಅಂದ್ರೆ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ವಿಚ್ ಅಸೆಟ್ ಎಕ್ಸಂಪ್ಷನ್ ಕ್ಯಾನ್ ಬಿ ಕ್ಲೈಮ್ಡ್. ಆ ನ್ಯೂ ಅಸೆಟ್ ಯಾವುದು ಅಂತಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್. ಆಯ್ತಾ, ಮತ್ತೆ ಇನ್ನೊಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್ ಅದನ್ನ ನೀವು ಅಕ್ವಿಸಿಷನ್ ಮಾಡ್ಕೊಂಡ್ರೆ ಆಗ ಮಾತ್ರ ನಿಮ್ಗೆ ಎಕ್ಸಂಪ್ಷನ್ ಸಿಗುತ್ತೆ. ದ ನ್ಯೂ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನೀಡ್ ನಾಟ್ ಬಿ ಯೂಸ್ಡ್ ಫಾರ್ ದ ಸೇಮ್ ಪರ್ಪಸ್ ಫಾರ್ ವಿಚ್ ದ ಒರಿಜಿನಲ್ ಅಸೆಟ್ ವಾಸ್ ಯೂಸ್ಡ್. ಆಯ್ತಾ, ಅಂದ್ರೆ ನೀವೇನ್ ಮಾಡ್ತೀರಿ, ಇನ್ನೊಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ನೀವು ಅಕ್ವಿಸಿಷನ್ ಮಾಡ್ಕೊಂಡಿದ್ದೀರಿ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು. ಆಯ್ತಾ, ಆಗ ನಿಮ್ಗೆ ಎಕ್ಸಂಪ್ಷನ್ ಸಿಗುತ್ತೆ. ಅಂದ್ರೆ ಇಲ್ಲಿ ಏನ್ ಹೇಳಿದೆ ನಾವು ಅಂದ್ರೆ ಈ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನೀವು ಅಕ್ವಿಸಿಷನ್ ಮಾಡ್ಕೊಂತೀರಲ್ವಾ, ಇದಕ್ ಮೊದಲೇ ಇಂಡಸ್ಟ್ರಿ ನಡೆಸ್ತಾ ಇರ್ಬೋದು ಆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಲ್ಲಿ, ಅಥವಾ ನಡೆಸದೇ ಇರ್ಬೋದು, ನೀವು ಇವಾಗ ನಡೆಸ್ತೀರಾ, ಬಟ್ ನೀವು ನಡೆಸಬೇಕು ಇವಾಗ ಅಷ್ಟೇ. ಆಯ್ತಾ, ಇದು ಜನರಲ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿರ್ಬೋದು, ಅದನ್ನ ನೀವು ತೆಗೆದುಕೊಂಡು ಈಗ ಇಂಡಸ್ಟ್ರಿ ಆಕ್ಟಿವಿಟೀಸ್ ನ ಮಾಡ್ತೀರಾ ಅಂದ್ರೂ ಕೂಡ ನಿಮ್ಗೆ ಎಕ್ಸಂಪ್ಷನ್ ಸಿಗ್ತದೆ. ಓ ಇಲ್ಲ, ಆಲ್ರೆಡಿ ಇಂಡಸ್ಟ್ರಿ ಇರ್ತಕ್ಕಂತಹ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ತಗೊಬೇಕು ಆ ತರ ಏನು ಇಲ್ಲ, ರೂಲ್ಸ್ ಇಲ್ಲ. ಆಯ್ತಾ, ನೆಕ್ಸ್ಟ್, ಆರ್ ದೇರ್ ಎನಿ ಕಂಡೀಷನ್ಸ್ ಟು ಬಿ ಫುಲ್ಫಿಲ್ಡ್ ಫಾರ್ ಕ್ಲೈಮಿಂಗ್ ಎಕ್ಸಂಪ್ಷನ್ ಅಂಡರ್ ದಿಸ್ ಸೆಕ್ಷನ್? ಸೊ ಇನ್ನೇನಾದ್ರೂ ಬೇರೆ ಕಂಡೀಷನ್ಸ್ ಇದಾವ ಅಂದ್ರೆ ಎಸ್, ದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮಸ್ಟ್ ಬಿ ಯೂಸ್ಡ್ ಬೈ ದ ಅಸೆಸ್ಸಿ ಫಾರ್ ಇಸ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಫಾರ್ ಅಟ್ ಲೀಸ್ಟ್ 2 years preceding the date of its acquisition. ಅಂದ್ರೆ ಈ ಅಸೆಸ್ ಇದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇತ್ತಲ್ಲ, ಅದನ್ನ ಗವರ್ಮೆಂಟ್ ಅವರು ಅಕ್ವಿಸಿಷನ್ ಮಾಡ್ಕೊಂಡ್ರಲ್ಲ, ಆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಆ ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗು ಇಂಡಸ್ಟ್ರಿಯಲ್ ಪರ್ಪಸ್ಗೋಸ್ಕರ ಅಂದ್ರೆ ಕೈಗಾರಿಕಾ ಚಟುವಟಿಕೆಗಳಿಗೋಸ್ಕರ ಕನಿಷ್ಠ 2 ವರ್ಷಗಳು ಹಿಂದೆನಿಂದ ಬಳಸ್ತಾ ಇದ್ದಿರಬೇಕು. ಅರ್ಥ ಆಯ್ತಾ, ಅಕ್ವಿಸಿಷನ್ ಮಾಡ್ಕೊಂಡಿದಂತಹ ಒಂದು 2 ವರ್ಷಗಳ ಹಿಂದಿನವರೆಗೂ ಆಯ್ತಾ ಅದನ್ನ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಬಳಸ್ತಾ ಇರಬೇಕು. ಆದ್ರೆ ಇವನು ಅಕ್ವಿಸಿಷನ್ ಮಾಡ್ಕೊಂತಾನಲ್ಲ ಹೊಸ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಅದು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಬಳಸಬಹುದು, ಅಥವಾ ಅದು ಬಳಸ್ತಾ ಇದ್ದಿರಬಹುದು ಅಥವಾ ಬಳಸದೇ ಇರಬಹುದು. ಆದ್ರೆ ಇವನು ಅದನ್ನ ತೆಗೆದುಕೊಂಡು ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಮಾಡಬೇಕು ಅಷ್ಟೇ. ಆಯ್ತಾ, ಅದು ಮೊದಲೇ ಸುಮ್ಮನೆ ಜನರಲ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿದ್ರು ಕೂಡ ಪರವಾಗಿಲ್ಲ, ಅಕ್ವಿಸಿಷನ್ ಮಾಡ್ಕೊಂಡ್ರೆ ಎಕ್ಸಂಪ್ಷನ್ ಸಿಗುತ್ತೆ. ಬಟ್ ಇವನು ಅದನ್ನ ತೆಗೆದುಕೊಂಡು ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ನ ಶುರು ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಬೈ ವೆನ್ ಶುಡ್ ಇನ್ವೆಸ್ಟ್ಮೆಂಟ್ ಬಿ ಮೇಡ್ ಇನ್ ನ್ಯೂ ಅಸೆಟ್? ಆಯ್ತಾ, ಈಗ ಹಳೆ ಅಸೆಟ್ ಏನಾಯ್ತು, ಕಂಪಲ್ಸರಿ ಅಕ್ವಿಸಿಷನ್ ಆಗೋಯ್ತು, ಮತ್ತೆ ಅವನೇನ್ ಮಾಡ್ಬೇಕು, ಹೊಸ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ತೆಗೆದುಕೊಂಡು ಅದರಲ್ಲಿ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ನ ಶುರು ಮಾಡಬೇಕು. ಎಷ್ಟು ದಿನ ಟೈಮ್ ಕೊಡ್ತೀರಿ ಅಂತ ಕೇಳಿದ್ರೆ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ರಿಸೀವಿಂಗ್ ದ ಕಾಂಪನ್ಸೇಷನ್. ಇಲ್ಲಿ ಗಮನಿಸ್ಬೇಕು ನೀವು, ಇಲ್ಲಿ ಡೇಟ್ ಆಫ್ ಕಾಂಪನ್ಸೇಷನ್ ಯಾವತ್ತು ನಿಮ್ಗೆ ಗವರ್ಮೆಂಟ್ ನಿಮ್ಗೆ ಆ ಕಂಪಲ್ಸರಿ ಅಕ್ವಿಸಿಷನ್ ಮಾಡ್ಕೊಂಡು ಕಾಂಪನ್ಸೇಷನ್ ನ ಕೊಡುತ್ತೆ, ಆ ದುಡ್ಡು ನಿಮ್ಗೆ ಬಂದ್ ಕೈಗೆ ಸೇರುತ್ತೆ, ಅವತ್ತಿಂದ 3 ದಿನ ಏನಾಗುತ್ತೆ, 3 ವರ್ಷ ನಿಮ್ಗೆ ಟೈಮ್ ಇರ್ತದೆ. ಸೊ ಅದ್ರ ಒಳಗಡೆ ನೀವೇನ್ ಮಾಡ್ಬೇಕು, ಹೊಸ ಅಸೆಟ್ ನ ತೆಗೆದುಕೊಳ್ಬೇಕು. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಬೇರೆ ವಿಚಾರದಲ್ಲಿ ಆಗಿದ್ರೆ ಅಂದ್ರೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ 54 ರೆಸಿಡೆನ್ಶಿಯಲ್ ಪ್ರಾಪರ್ಟಿ, ಆಮೇಲೆ 54B ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ, ಅವೆಲ್ಲ ಯಾವತ್ತು ಅವು ಟ್ರಾನ್ಸ್ಫರ್ ಆದವು ಅವತ್ತಿಂದ ಟೈಮ್ ಶುರು ಮಾಡ್ತಾರೆ. ಹೌದಾ, ಲೈಕ್ 3 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಅಂತ ನಾವು ತಗೊಂತೀವಿ. ಆದ್ರೆ ಇಲ್ಲಿ ನಿಮ್ಗೆ ಗಮನಿಸ್ತಾ ಇರ್ಬೋದು, ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ರಿಸೀವಿಂಗ್ ದ ಕಾಂಪನ್ಸೇಷನ್. ಇಲ್ಲಿ ಟ್ರಾನ್ಸ್ಫರ್ ಅಲ್ಲ, ನೀವ್ ಯಾವತ್ತು ಕಾಂಪನ್ಸೇಷನ್ ಪಡ್ಕೊಳ್ತೀವಿ ಅವತ್ತಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ತಿಳ್ಕೊಂತಾ ಇದೀವಿ. ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ ಡೇಟ್ ಇಂಪಾರ್ಟೆಂಟ್ ಅಲ್ಲ, ಗವರ್ಮೆಂಟ್ ಇಂದ ನಿಮ್ಗೆ ಯಾವಾಗ ಕಾಂಪನ್ಸೇಷನ್ ಬರುತ್ತೆ ಅವತ್ತಿಂದ ನಿಮ್ಗೆ ಏನಾಗುತ್ತೆ, ಟೈಮ್ ಕೌಂಟ್ ಆಗುತ್ತೆ ಅಂತ. ಸೊ ದೆನ್ ಯು ಕ್ಯಾನ್ ಆಸ್ಕ್ ಮೀ ಎ ಕ್ವೆಶ್ಚನ್, ಸರ್ ಇಲ್ಲಿ ಆ 3 ವರ್ಷ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಲ್ವಾ, ಆ 3 ವರ್ಷದವರೆಗೂ ಟೈಮ್ ಇರುತ್ತೆ, ಅವ್ನು ಯಾವಾಗ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅರ್ಥ ಆಯ್ತಾ? ಆದ್ರೆ ಅವನಿಗೆ ಇದ್ರ ಎಕ್ಸಾಮಿಷನ್ ಪ್ರೀವಿಯಸ್ ಇಯರ್ ಅಲ್ಲಿ ಬೇಕು, ಅಂದ್ರೆ ವಿತಿನ್ ದ ಇಯರ್ ಅಲ್ಲಿ ಬೇಕು. ಯಾವ ವರ್ಷದಲ್ಲಿ ಅಕ್ವಿಸಿಷನ್ ಮಾಡ್ಕೊಂತಾನೆ ಆ ವರ್ಷದಲ್ಲಿ, ಅಥವಾ ಯಾವ ವರ್ಷದಲ್ಲಿ ಅವ್ನು ಕಾಂಪನ್ಸೇಷನ್ ಪಡ್ಕೊಂತಾನೆ ಆ ವರ್ಷದಲ್ಲಿ ಅವನ ಎಕ್ಸಾಮಿಷನ್ ತಗೊಳ್ಬೇಕಂದ್ರೆ ಏನ್ ಮಾಡೋದು? ಅಂದ್ರೆ ನಿಮ್ಗೆ 3 years ಟೈಮ್ ಇದೆ ಅಂತ ಹೇಳಿದ್ರಲ್ಲ, ಅಂದ್ರೆ ಇಮಿಡಿಯೇಟ್ಲಿ ಈಗ ಅವನೇನ್ ಮಾಡಿದ್ದಾನೆ, ಕಾಂಪನ್ಸೇಷನ್ ಇಮಿಡಿಯೇಟ್ಲಿ ಗವರ್ಮೆಂಟ್ ಇಂದ ತಗೊಂಡಿದ್ದಾನೆ. ಸೊ ತೆಗೆದುಕೊಂಡ ತಕ್ಷಣ ಅಲ್ಲೇನಾಯ್ತು, ಈ ಆಸ್ ಎನ್ ಎ ಪ್ಲಾನ್ ಏನ್ ಪ್ಲಾನ್ ಇರುತ್ತೆ, ನ್ಯೂ ಅಸೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಅವ್ನಿಗೆ ಏನಾಗುತ್ತೆ, ಎಕ್ಸಾಮ್ಷನ್ ಸಿಗುತ್ತೆ ಆ ವರ್ಷದಲ್ಲಿ. ಹೌದಾ? ಆದ್ರೆ ಅವನಿಗೆ 3 ವರ್ಷ ಟೈಮ್ ಕೊಟ್ಟಿದ್ರಲ್ಲ, ಅವ್ನು ಯಾವ್ದೋ 2ನೇ ವರ್ಷದಲ್ಲೋ 3ನೇ ವರ್ಷದಲ್ಲೋ ಮಾಡ್ತಾನೆ. ಸೊ ವಾಟ್ ಯು ಡೂ ಇಯರ್ ಅಂದ್ರೆ, ನೀವು ಇಲ್ಲೇನ್ ಮಾಡ್ತೀರಿ, ಇಮಿಡಿಯೇಟ್ಲಿ ನಿಮ್ಗೆ ಎಕ್ಸಾಮ್ಷನ್ ಬೇಕು ಅಂತಂದ್ರೆ ಅದಕ್ಕೆ ಸಿಂಪಲ್ ಮೆಥಡ್ ಇದೆ, ಅದ್ ನಾವೆಲ್ಲರೂ ನೋಡ್ತಾ ಇದೀವಿ, ಆಲ್ರೆಡಿ ತಿಳ್ಕೊಂಡಿದೀವಿ 1-2 ಸೆಕ್ಷನ್ಸ್ ಅಲ್ಲಿ. ಇಮಿಡಿಯೇಟ್ಲಿ ನೀವೇನ್ ಮಾಡಿ, ಆ ಬಂದಂತಹ ದುಡ್ಡನ್ನ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ 1988 ಡೆಪಾಸಿಟ್ ಮಾಡಿ ನೀವು ಎಕ್ಸಾಮ್ಷನ್ ನ ಪಡ್ಕೊಳ್ಳಿ.
ಆಮೇಲೆ ನಿಮ್ಗೆ 3 ವರ್ಷ ಟೈಮ್ ಇರುತ್ತೆ. 3 ವರ್ಷದಲ್ಲಿ ಯಾವಾಗಲಾದ್ರೂ ನೀವೇನ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ನಾವು ತಿಳ್ಕೊಂಡಿದೀವಿ. How to claim exemption if investment is not made or cannot be made in the previous year during the which capital gain and transfer of original asset is liable for tax ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾವ ವರ್ಷದಲ್ಲಿ ಟ್ಯಾಕ್ಸ್ ನಿಮ್ಗೆ ಕಾಂಪನ್ಸೇಷನ್ ಬಂತು, ನೀವು ಕ್ಯಾಪಿಟಲ್ ಗೇನ್ ಬಂತು, ನಿಮ್ಗೆ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು, ಆ ವರ್ಷದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ನಿಮ್ಗೆ ಟೈಮ್ ಬೇರೆ ಕೊಟ್ಟಿದ್ದಾರೆ 3 ವರ್ಷ ಅಂತ, ಆವಾಗ ಮಾಡ್ತೀರಾ ನೀವು 3 ವರ್ಷದಲ್ಲಿ. ಬಟ್ ಇಮಿಡಿಯೇಟ್ಲಿ ನಿಮ್ಗೆ ಎಕ್ಸೆಂಪ್ಷನ್ ಬೇಕು ಅಂದ್ರೆ ಏನ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ ಸಿಮಿಲರ್ ಎಲ್ಲಾ ಸೆಕ್ಷನ್ಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅದೇ ಸಿಮಿಲರ್ ಸೊಲ್ಯೂಷನ್ ಇದು ಎಲ್ಲಕ್ಕೂ ಅಪ್ಲೈ ಆಗುತ್ತೆ. Although there is time available for making investment, the exemption for making investment must be claimed when the capital gain is being taxed. ಹೌದಾ, ಯಾವಾಗ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆವಾಗಲೇ ನಾವೇನ್ ಮಾಡ್ಬೇಕು, ಎಕ್ಸೆಂಪ್ಷನ್ ಚಾರ್ಜ್ ಮಾಡಬೇಕು, ಟೈಮ್ ಇದ್ರು ಕೂಡ. ಬಟ್ ನೀವೇನ್ ಮಾಡ್ತೀರಿ, where the assessee is not able to invest during the previous year. ಆಯ್ತಾ, when the assessee is not able to invest during the previous year but he want exemption, so what he can do, in which the capital gain liable for tax, the exemption can be claimed by making a deposit in the capital gain account scheme 1988. ಇಲ್ಲಿ ಏನಾಗ್ತದೆ, ಅವ್ನು ಇಮಿಡಿಯೇಟ್ಲಿ ಡೆಪಾಸಿಟ್ ಮಾಡಬೇಕು. ಇಮಿಡಿಯೇಟ್ಲಿ ಅವ್ನು ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ ಅಂತಂದ್ರೆ ಅವ್ನಿಗೆ ಎಕ್ಸಾಮ್ಷನ್ ಬೇಕು. ಇನ್ನೇನ್ ಮಾಡಕ್ಕಾಗುತ್ತೆ, ಅವ್ನಿಗೆ ಎಕ್ಸಾಮ್ಷನ್ ಬೇಕು, ಡೆಪಾಸಿಟ್ ಮಾಡೋಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಆಗ ಅವನ್ ಏನ್ ಮಾಡ್ಬೋದು, ಈ ಕ್ಯಾನ್ ಡೂ ಡೆಪಾಸಿಟ್. ಸುಮ್ಮನೆ ಸದ್ಯಕ್ಕೆ ಡೆಪಾಸಿಟ್ ಮಾಡಿ ಎಕ್ಸಾಮ್ಷನ್ ತೆಗೆದುಕೊಂಡು ಆಮೇಲೆ ಅವ್ನಿಗೆ ಇರ್ತಕ್ಕಂತಹ ಟೈಮ್ ಇರುತ್ತಲ್ಲ 3 years ಲೈಕ್ ದಟ್, ಆ ಟೈಮಲ್ಲಿ ಅವನು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹೊಸ ಅಸೆಟ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆಮೇಲೆ ದ ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ ಆರ್ ದೇರ್. ಸಚ್ ಡೆಪಾಸಿಟ್ ಮಸ್ಟ್ ಬಿ ಮೇಡ್ ಆನ್ ಆರ್ ಬಿಫೋರ್ ದ ಡ್ಯೂ ಡೇಟ್. ಆಯ್ತಾ, ಫಾರ್ ಫೈಲಿಂಗ್ ದ ರಿಟರ್ನ್ಸ್ ಆಫ್ ದ ಇನ್ಕಮ್ ಫಾರ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. ಆಯ್ತಾ, ಆನ್ ಆರ್ ಬಿಫೋರ್ ದ ಡ್ಯೂ ಡೇಟ್ ಒಳಗಡೆ ಅವನೇನ್ ಮಾಡ್ಬೇಕಂತ ಆ ಡೆಪಾಸಿಟ್ ಮಾಡ್ಬಿಡ್ಬೇಕು. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದ ಅಮೌಂಟ್ ಸೋ ಡೆಪಾಸಿಟೆಡ್ must be utilized for investing in new asset within the prescribed duration. ಆಯ್ತಾ, ಆ ಡೆಪಾಸಿಟ್ ಮಾಡಿ ಎಕ್ಸಾಮ್ಷನ್ ತಗೊಂಡು ಮರ್ದೋಗ್ಬಿಡೋದಲ್ಲ. ಆ ಹೇಳಿರ್ತಕ್ಕಂತಹ ಒಂದು ಟೈಮ್ ಇದೆಯಲ್ಲ, ಏನು 3 years ಸಮಥಿಂಗ್ ಲೈಕ್ ನಾವು ಹೇಳಿದ್ವಲ್ಲ, ಆ 3 years ಒಳಗಡೆ ಏನ್ ಮಾಡ್ಬೇಕು, ಆ ಡೆಪಾಸಿಟ್ ಮಾಡಿರ್ತಕ್ಕಂಥ ಅಮೌಂಟ್ ನ ವಾಪಸ್ ಪಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅದನ್ನ ಆಲ್ರೆಡಿ ನಾವು ಈಗಾಗಲೇ ತಿಳ್ಕೊಂಡಿದೀವಿ, ಮತ್ತೆ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಆಯ್ತಾ, ಸೊ ಮಾಡಿಲ್ಲ ಅಂತಂದ್ರೆ ಇವಾಗ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ಷನ್ಸ್ ನ ಮತ್ತೆ ವಾಪಸ್ ತಗೊಂಡು ಯಾವ ವರ್ಷದಲ್ಲಿ 3 years ಕಂಪ್ಲೀಟ್ ಆಗುತ್ತೋ ಆ ವರ್ಷದಲ್ಲಿ ನೋಡ್ತಾರೆ. ಸೊ ಇವನು ಅದನ್ನ ಬಳಸ್ಕೊಂಡಿದಾನ, ಪೂರ್ತಿ ಬಳಸ್ಕೊಂಡಿಲ್ಲ ಅಥವಾ ಸ್ವಲ್ಪ ಮಾತ್ರ ಬಳಸ್ಕೊಂಡಿದ್ದಾನೆ ಅಂದ್ರೆ ಆ ಎಷ್ಟು ಅಮೌಂಟ್ ಬಳಸ್ಕೊಂಡಿಲ್ವೋ ಅಷ್ಟು ಅಮೌಂಟ್ಗೆ ಮತ್ತೆ ಟ್ಯಾಕ್ಸ್ ಕಟ್ಸ್ತಾರೆ. ಹೌದಾ, ಆ ಒಂದು ಪ್ರೀವಿಯಸ್ ಇಯರ್ ಅಲ್ಲಿ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ತಾರೆ. ಆಗ ನೀವು ಈ ಕ್ಯಾಪಿಟಲ್ ಗೇನ್ ಎಲ್ಲಿ ಬಂತು, ಯಾವ ಅಸೆಟ್ ಟ್ರಾನ್ಸ್ಫರ್ ಆಗಿಲ್ವಲ್ಲ ಅಂತ ಯೋಚನೆ ಮಾಡಬಾರ್ದು. ಇಂದಿನ ವರ್ಷದಲ್ಲಿ ನಿಮ್ಗೆ ಎಕ್ಸಾಮ್ಷನ್ ಸಿಗಿರುತ್ತಲ್ಲ, ಆ ಅಮೌಂಟ್ ಎಕ್ಸಾಮ್ಷನ್ ಕಳ್ಕೊಂಡು ನಿಮ್ಗೆ ಅಲ್ಲೇ ಮತ್ತೆ ಟ್ಯಾಕ್ಸ್ ಆಗಿ ಬರ್ತದೆ. ಇದನ್ನ ಆಲ್ರೆಡಿ ನಾವು 54B ಅಲ್ಲಿ ಒಂದು ಇಲ್ಲುಸ್ಟ್ರೇಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನೊಂದ್ಸರಿ ರೆಫರೆನ್ಸ್ ಬೇಕು ಅಂತಂದ್ರೆ ನೀವು ಸೀರೀಸ್ 8 ಎಕ್ಸಾಮ್ಷನ್ ಅಂಡ್ ಸೆಕ್ಷನ್ 54B ನ ನೀವು ನೋಡ್ಬೋದು. ನೆಕ್ಸ್ಟ್, ವಾಟ್ ಈಸ್ ದ ಅಮೌಂಟ್ ಆಫ್ ಎಕ್ಸಾಮ್ಷನ್? ಸೇಮ್ ಎಲ್ಲದರಲ್ಲೂ ಡಿಸ್ಕಸ್ ಮಾಡ್ದಂಗೆ ಇದರಲ್ಲಿ ಕೂಡ ಅಷ್ಟೇ. ದ ಅಮೌಂಟ್ ಆಫ್ ಎಕ್ಸಾಮ್ಷನ್ ಅಂಡರ್ ದ ಸೆಕ್ಷನ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ಹೌದಾ, ಯಾವುದು, ಎಷ್ಟು ಅಮೌಂಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಪ್ಲಸ್ ಎಷ್ಟು ಅಮೌಂಟ್ ನೀವು ಡೆಪಾಸಿಟ್ ಮಾಡ್ತೀರಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ, ಅದರ ಎರಡರ ಮೊತ್ತ, ಆರ್ ಗ್ರಾಸ್ ಕ್ಯಾಪಿಟಲ್ ಗೇನ್ ಆಫ್ ಒರಿಜಿನಲ್ ಅಸೆಟ್ ವಿಚ್ ಎವರ್ ಈಸ್ ಲೆಸ್. ಹೌದಾ, ದ ಅಮೌಂಟ್ ಆಫ್ ಎಕ್ಸಾಮ್ಷನ್ ಅಂಡರ್ ದಿಸ್ ಸೆಕ್ಷನ್ ಈಸ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ದ ಅಮೌಂಟ್ invested in new asset plus amount deposited in capital gain account scheme on or before due date for filing the returns of income for the previous year in which capital gain is liable for tax, or gross capital gain on transfer of original asset whichever is less. Right? And next question is, can the exemption claimed be withdrawn? If so, what is the tax treatment? ಇದು ಎಲ್ಲದರಲ್ಲಿ ಕೂಡ ಇರ್ತಕ್ಕಂಥದ್ದು ಸೇಮ್ ಕ್ವಶನ್. ಅಂದ್ರೆ ನಿಮ್ಗೆ ಕೊಟ್ಟಿರ್ತಕ್ಕಂತಹ ಒಂದು ಏನು ಆ ಒಂದು ಟ್ಯಾಕ್ಸ್ ಬೆನಿಫಿಟ್ ನ ಎಕ್ಸಾಮ್ಷನ್ ಕೊಟ್ಟಿದಾರಲ್ವಾ, ಅದನ್ನ ವಿತ್ಡ್ರಾನ್ ಮಾಡ್ಕೊಳ್ಬೋದಾ, ಯಾವ್ಯಾವ ಕಂಡೀಷನ್ ಮಾಡ್ಕೊಬಹುದು, ಮತ್ತೆ ಅದನ್ನ ವಿತ್ಡ್ರಾ ಮಾಡಿದ್ರೆ ಮತ್ತೆ ಅದನ್ನ ಯಾವ ರೀತಿ ಟ್ಯಾಕ್ಸ್ ಒಂದು ವ್ಯಾಪ್ತಿ ಒಳಗಡೆ ತರೋದು, ಹೌ ಟು ಟ್ರೀಟ್ ಅಗೇನ್ ಇಟ್ ಈಸ್ ಆಸ್ ಅ ಟ್ಯಾಕ್ಸ್. ಇದು ಕ್ವಶನ್ ಸಿಮಿಲರ್ ಇನ್ 54 as well as 54B.
ನಾವೀಗ ಇದನ್ನು ನೋಡೋಣ ಇಲ್ಲಿ. The exemption claimed under this section can be withdrawn in the following circumstances. Same, 3 circumstances ನಾವು withdraw ಮಾಡ್ತೀವಿ. ಯಾವಾಗ when the amount deposited in capital gain account scheme is misutilized, ಅಂದ್ರೆ not used for the prescribed purpose of investing in new asset within the prescribed duration. ಅಂದ್ರೆ ಏನಿಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮಾರಿ ಅದರಿಂದ ನಿಮಗೆ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಮಾರಿ ಮತ್ತೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ತಗೊಬೇಕು. ಅವ್ರೇನ್ ಮಾಡ್ತಾರೆ, ಇಮಿಡಿಯೇಟ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ, ಎಕ್ಸೆಂಪ್ಷನ್ ತಗೊಂತಾರೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ತಗೊಂಡ್ರೆ ಪ್ಲಾಂಟ್ ಅಂಡ್ ಮಿಷನರಿ ತಗೊಂಡ್ಬಿಡ್ತಾರೆ, ಅವಾಗ ಎಕ್ಸೆಂಪ್ಷನ್ ವಿತ್ಡ್ರಾನ್ ಆಗುತ್ತೆ. ಏನ್ ಹೇಳಿದಾರೋ ಅದನ್ನೇ ತಗೊಳ್ಬೇಕು. ನೆಕ್ಸ್ಟ್, ವೆನ್ ದರ್ ಈಸ್ ಎನಿ ಅನ್ಯುಟಿಲೈಸ್ಡ್ ಬ್ಯಾಲೆನ್ಸ್ ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಬೈ ದ ಎಂಡ್ ಆಫ್ ಪ್ರಿಸ್ಕ್ರೈಬ್ ಡ್ಯೂರೇಷನ್. ಆಯ್ತಾ, ಒಂದು 10 ಲಕ್ಷ ಡೆಪಾಸಿಟ್ ಮಾಡಿರ್ತಾರೆ, ಅಟ್ ದ ಎಂಡ್ ಅಲ್ಲಿ ನೋಡಿದ್ರೆ ಬರೀ 9 ಲಕ್ಷ ಯೂಸ್ ಮಾಡಿರ್ತಾರೆ. ಇನ್ನು ಮಿಕ್ಕಿರೋ 1 ಲಕ್ಷ ಅಕೌಂಟ್ ಅಲ್ಲಿ ಹಂಗೆ ಇರುತ್ತೆ. ಅದುವಾಗಲೂ ಕೂಡ ಅದನ್ನ ವಿತ್ಡ್ರಾನ್ ಮಾಡ್ತಾರೆ. ಎಕ್ಸೆಂಪ್ಷನ್ ಅದ್ರ ಮೇಲೆ 1 ಲಕ್ಷದ ಮೇಲೆ ಮಾತ್ರ ಎಕ್ಸೆಂಪ್ಷನ್ ವಿತ್ಡ್ರಾ ಮಾಡಿ ಮತ್ತೆ ಅದನ್ನ ಟ್ಯಾಕ್ಸ್ ಕಟ್ತಾರೆ. ಆಲ್ರೆಡಿ 54B ಅಲ್ಲಿ ನೋಡಿದ್ವಲ್ಲ. ನೆಕ್ಸ್ಟ್, ವೆನ್ ದ ನ್ಯೂ ಅಸೆಟ್ ಇಸ್ ಟ್ರಾನ್ಸ್ಫರ್ಡ್ ಬೈ ದ ಅಸೆಸಿ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಅಕ್ವಿಸಿಷನ್. ಇವರು ಹಳೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ನ ಮಾರಿ ಮತ್ತೆ ನ್ಯೂ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್ ಪರ್ಚೇಸ್ ಮಾಡ್ತಾರಲ್ವಾ, ಅದನ್ನ 3 ವರ್ಷ ಇವ್ರ ವ್ಯಾಪ್ತಿಯಲ್ಲಿ ಇಟ್ಕೊಳ್ಬೇಕು. 3 ವರ್ಷದ ಒಳಗಡೆ ಮಾರಿಬಿಟ್ರೆ ಏನಾಗುತ್ತೆ, ಕೊಟ್ಟಿರ್ತಕ್ಕಂಥ ಎಕ್ಸೆಂಪ್ಷನ್ಸ್ ನ ವಿತ್ಡ್ರಾನ್ ಮಾಡಿ ದೆನ್ ದೇ ವಿಲ್ ಆಸ್ಕ್ ಯು ಟು ಪೇ ಟ್ಯಾಕ್ಸ್ ಇನ್ ದಟ್ ಪ್ರೀವಿಯಸ್ ಇಯರ್. ಈಗ ಟ್ಯಾಕ್ಸ್ ಟ್ರೀಟ್ಮೆಂಟ್ಸ್ ನೋಡೋಣ. ಏನು ಟ್ಯಾಕ್ಸ್ ಟ್ರೀಟ್ಮೆಂಟ್ ಇದೆ ಅಂತ. ಪ್ರತಿ ಕಂಡೀಷನ್ಗೆ ಅದರದೇ ಆಗಿರ್ತದೆ ಟ್ಯಾಕ್ಸ್ ಟ್ರೀಟ್ಮೆಂಟ್. ಇನ್ ಕೇಸ್ ಆಫ್ ಎ, ಇನ್ ಕೇಸ್ ಎ ಏನ್ ಮಾಡಬೇಕು, ಇನ್ ಕೇಸ್ ಎ ಏನ್ ಮಾಡಬೇಕು, above the amount misutilized must be taxable for the previous year in which it was misutilized as long term or short term depending on the nature of the original asset. ಆಯ್ತಾ, ಯಾವ ವರ್ಷದಲ್ಲಿ ಇದು ಮಿಸ್ಯುಟಿಲೈಸ್ ಆಯ್ತು ಅಂತ ನಿಮ್ಗೆ ಟೈಮ್ ಕೊಟ್ಟಿರ್ತಾರಲ್ವಾ 3 years ಅಂತ ಹೇಳ್ಬಿಟ್ಟು, ಆ 3 years ಒಳಗಡೆ ಯಾವ ವರ್ಷದಲ್ಲಿ ಮಿಸ್ಯುಟಿಲೈಸ್ ಆಯ್ತು ಅಂತ ಗೊತ್ತಾಗುತ್ತೋ ಅದೇ ವರ್ಷದಲ್ಲಿ ನೀವೇನ್ ಮಾಡ್ಬೇಕು, ಆ ಮಿಸ್ಯುಟಿಲೈಸ್ ಆಗಿರ್ತಕ್ಕಂಥ ಅಷ್ಟು ಅಮೌಂಟ್ ನ ಲಾಂಗ್ ಟರ್ಮ್ ಟ್ಯಾಕ್ಸ್ ಆರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ನೀವೇನ್ ಮಾಡ್ಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ನೀವು ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದಿ ಒರಿಜಿನಲ್ ಅಸೆಟ್ ಲಾಂಗ್ ಟರ್ಮ್ ಆದ್ರೆ ಇದು ಲಾಂಗ್ ಟರ್ಮ್, ಅದು ಶಾರ್ಟ್ ಟರ್ಮ್ ಆದ್ರೆ ಇದು ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ನೀವು ಆ ಯಾವ ವರ್ಷದಲ್ಲಿ ಮಿಸ್ಯುಟಿಲೈಸ್ ಆಗುತ್ತೆ ಆ ವರ್ಷದಲ್ಲಿ ನೀವೇನ್ ಮಾಡ್ಬೇಕು, ಕ್ಯಾಪಿಟಲ್ ಗೇನ್ ಅಂತ ತೋರಿಸಿ ಅದ್ರ ಮೇಲೆ ಟ್ಯಾಕ್ಸ್ ನ ಚಾರ್ಜ್ ಮಾಡಬೇಕು. ನೆಕ್ಸ್ಟ್, ಇನ್ ಕೇಸ್ ಬಿ, above the amount is unutilized balance must be taxable for the previous year in which the duration of investment expires as long term as short term depending on the nature of the original asset. ಇನ್ನು ಎರಡನೇ ಕೇಸಲ್ಲಿ ಅನ್ಯುಟಿಲೈಸ್ಡ್ ಅಂದ್ರೆ 3 ವರ್ಷ ಆವರೆಗೂ ವೇಟ್ ಮಾಡ್ತೀರಿ. 3 ವರ್ಷ ಆದ್ಮೇಲೆ ಕೂಡ ಏನು 50 ಲಕ್ಷ ಡೆಪಾಸಿಟ್ ಮಾಡಿರ್ತೀರಿ, ಅದ್ರಲ್ಲಿ 47 ಲಕ್ಷ ಖರ್ಚು ಮಾಡಿರ್ತೀರಿ, ಇನ್ನು 3 ಲಕ್ಷ ಉಳ್ಕೊಂಡಿದೆ. ಆಮೇಲೆ ಟೈಮ್ ನೋಡಿದ್ರೆ ಕೊಟ್ಟಿರ್ತಕ್ಕಂಥ 3 years ಡೇಟ್ ಆಫ್ ಕಾಂಪನ್ಸೇಷನ್ ರಿಸೀವ್ಡ್ ಇಂದ, ಎಸ್ಪೆಷಲಿ ಇನ್ ಕೇಸ್ ಆಫ್ ಸೆಕ್ಷನ್ 54D ಕಾಂಪನ್ಸೇಷನ್ ರಿಸೀವ್ ಮಾಡ್ಕೊಂಡು ದಿನದಿಂದ ಗಮನಿಸಿದ್ರೆ ಸೊ 3 years ಆಗೋಯ್ತು ಅನ್ಯುಟಿಲೈಸ್ಡ್. ಅವಾಗ ಏನ್ ಮಾಡ್ತೀರಿ, ಎಷ್ಟು ಅನ್ಯುಟಿಲೈಸ್ಡ್ ಇದೆ ಅಷ್ಟು ಅಮೌಂಟ್ ನ ನೀವೇನ್ ಮಾಡಿ ವಿತ್ಡ್ರಾಲ್ ಮಾಡಿ ಆ ಒಂದು ಯಾವ ಇಯರ್ ಅಲ್ಲಿ ಅದು ಎಕ್ಸ್ಪೈರ್ ಆಯ್ತು ಡೇಟು ಆ ವರ್ಷದಲ್ಲಿ ಅದನ್ನೇನ್ ಮಾಡಿ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ನೀವು ತೋರಿಸಿ. ಆಯ್ತಾ, ಬೇಸ್ಡ್ ಆನ್ ದ ಒರಿಜಿನಲ್ ಅಸೆಟ್ ಲಾಂಗ್ ಟರ್ಮ್ ಆಗಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಆಗಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್, ಇನ್ ಕೇಸ್ ಸಿ above the amount exemption claimed earlier must be taxable as short term capital gain. ಅಂದ್ರೆ ಇವಾಗ ಕೇಸ್ 3 ಏನ್ ಹೇಳಿ, ನೀವು ಕೇಸ್ 3 ಏನಪ್ಪಾ ಅಂದ್ರೆ when the new asset is transferred by SSC within 3 years from the date of acquisition. ಅಂದ್ರೆ ಒಂದು ಓಲ್ಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ನೀವೇನ್ ಮಾಡಿದಿರಿ ಇಂಡಸ್ಟ್ರಿಯಲ್ ಪರ್ಪಸ್ ಇದು ಅದನ್ನ ಮಾರಿ ಅದರಿಂದ ಬಂದಿರ್ತಕ್ಕಂಥ ದುಡ್ಡಲ್ಲಿ ನೀವೇನ್ ಮಾಡಿದಿರಿ ಹೊಸ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ತಗೊಂಡು ಅದನ್ನ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಬಳಸ್ತೀರಿ. ಈಗ ನನ್ನ ಕ್ವಶನ್ ಏನಪ್ಪಾ ಅಂದ್ರೆ ಆ ರೀತಿ ಹೊಸ ಅಸೆಟ್ ತೆಗೆದುಕೊಂಡ್ಮೇಲೆ ಅದನ್ನ 3 ವರ್ಷ ನೀವೇನ್ ಮಾಡ್ಬೇಕು, ನಿಮ್ಮ ನೇಮ್ ಅಲ್ಲಿ ಹೆಲ್ಡ್ ಮಾಡಿರ್ಬೇಕು. ಆಯ್ತಾ, ನೀವು ಹೋಲ್ಡ್ ಮಾಡಿರ್ಬೇಕು ಅದನ್ನ ಆಕ್ಚುಲಿ. ಆಯ್ತಾ, ಬಟ್ ನೀವು 3 ವರ್ಷದಲ್ಲಿ 3 ವರ್ಷ ನಿಮ್ಮ ಹತ್ರ ಅದನ್ನ ಇಟ್ಕೊಳ್ಳೆ ನೀವು ಅದನ್ನ ಮಾರಿಬಿಟ್ರೆ ಅವಾಗ್ಲೂ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥ ಎಕ್ಸೆಂಪ್ಷನ್ ವಿತ್ಡ್ರಾನ್ ಆಗುತ್ತೆ. ಆಗ ಅವಾಗ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲಿ ನೋಡಿ ಗಮನಿಸಿ, ಇನ್ ಕೇಸ್ ಸಿ
above the amount of exemption is claimed earlier must be taxable as short-term capital gain. If the new asset is transferred within 2 years from the date of its acquisition, or as a long-term capital gain if the new asset is transferred within 3 years but after 2 years from the date of acquisition. ಸೊ ನೀವೇನಾದ್ರೂ ಇದನ್ನ 3 ವರ್ಷ ಇಟ್ಕೊಳ್ಬೇಕು. ಆದ್ರೆ 3 ವರ್ಷ ಇಟ್ಕೊಳ್ದೆ 2 ವರ್ಷ ಮತ್ತು 2 ವರ್ಷಕ್ಕಿಂತ ಕಡಿಮೆ ಸಮಯದಲ್ಲೇ ನೀವು ಮಾರ್ಬಿಟ್ರಿ ಅಂದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಅಥವಾ ನೀವು 2 ವರ್ಷಕ್ಕಿಂತ ಜಾಸ್ತಿ ಬಟ್ 3 ವರ್ಷಕ್ಕಿಂತ ಕಡಿಮೆ ಡ್ಯೂರೇಷನ್ ಇರುತ್ತಲ್ಲ ಆ ಮಧ್ಯದಲ್ಲಿ ನೀವು ಮಾರಿದ್ದೀರಿ ಅಂತಂದ್ರೆ ಆಗದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಯಾಕೆ ಸರ್ ಇದು 2 ವರ್ಷ 3 ವರ್ಷ ಅಂತಂದ್ರೆ ನಮಗೆ ಗೊತ್ತಿದೆ ಎಲ್ಲ ಯಾವ್ದಾದ್ರು ಒಂದು ಅಸೆಟ್ ನಮ್ಮಲ್ಲಿ 2 ವರ್ಷ ಮತ್ತು ಅದಕ್ಕಿಂತ ಕಡಿಮೆ ಇದೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಹೌದಾ, ಯಾಕಂದ್ರೆ ಇದು ಮೂವೇಬಲ್ ಅಸೆಟ್ ಅಲ್ವಾ, ಲ್ಯಾಂಡ್ ಅಂಡ್ ಬಿಲ್ಡಿಂಗು. ಅದೇ ರೀತಿ 2 ವರ್ಷಕ್ಕಿಂತ ಜಾಸ್ತಿ ಅದೇನಾಗುತ್ತೆ ಅದು ನಮ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಅದಕ್ಕೋಸ್ಕರ ನಾವ್ ಇದನ್ನ 3 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಳ್ಬೇಕು. ಆತರ ಇಟ್ಕೊಂಡಿಲ್ಲ ಅಂತಂದ್ರೆ 2 ವರ್ಷ ಅದಕ್ಕಿಂತ ಕಡಿಮೆ ಅವಧಿಗೆ ಮಾರ್ಬಿಟ್ಟಿದ್ರಿ ಅಂದ್ರೆ ಅದು ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲ 2 ವರ್ಷಕ್ಕಿಂತ ಜಾಸ್ತಿ ಆದ್ರೆ 3 ವರ್ಷಕ್ಕಿಂತ ಕಡಿಮೆ ಅಂತಂದ್ರೆ ಆಯ್ತಾ, ಅವಾಗ ನಾವು ಅದನ್ನ ಏನ್ ಮಾಡ್ತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಬಟ್ ಆಫ್ಟರ್ 2 years ಫ್ರಮ್ ದ ಡೇಟ್ ಆಫ್ ಅಕ್ವಿಸಿಷನ್ ಆಯ್ತಾ, ಅವಾಗ ನಾವೇನ್ ಮಾಡ್ತೀವಿ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಫಾರ್ ದಿ ಪ್ರೀವಿಯಸ್ ಇಯರ್ ಇನ್ ವಿಚ್ ದ ನ್ಯೂ ಅಸೆಟ್ ಇಸ್ ಟ್ರಾನ್ಸ್ಫರ್ಡ್ while calculating the capital gain for transfer of new asset, the exemption claimed earlier on investment in the asset must be deducted from the cost of acquisition. ಆಯ್ತಾ, ಈ ಒಂದು ಏನು ಹೊಸ ಅಸೆಟ್ ನ ನೀವು ಮಾರ್ತಿರಲ್ಲ, ದ ನ್ಯೂ ಅಸೆಟ್ ನ ನೀವೇನ್ ಮಾಡ್ತೀರಿ 3 ವರ್ಷದೊಳಗಡೆ ಮಾರ್ಬಿಡ್ತಿರಲ್ವಾ, ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಕೂಡ ಕ್ಯಾಪಿಟಲ್ ಗೇನ್ ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ. ಆದ್ರೆ ಆ ಕ್ಯಾಪಿಟಲ್ ಗೇನ್ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ನೀವು ಆ ಒಂದು ಅಸೆಟ್ ಗೆ ತೆಗೆದುಕೊಂಡಿರ್ತಕ್ಕಂಥ ಎಕ್ಸಾಮ್ಷನ್ಸ್ ನ ಲೆಸ್ ಮಾಡಿ ತೋರಿಸ್ಬೇಕು. ಆಯ್ತಾ, ಇದನ್ನ ಒಂದು ಲೆಕ್ಕ ಮಾಡೋಣ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇದಿಷ್ಟು ನಾವು ಡಿಸ್ಕಸ್ ಮಾಡಿರ್ತಕ್ಕಂತಹ 54D. ಇದ್ರ ಮೇಲೆ ಇಲಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ನಾವು ಏನ್ ಡಿಸ್ಕಸ್ ಮಾಡಿದ್ವಿ 54B ಸೇಮ್ ಇಲಿಸ್ಟ್ರೇಷನ್ ಇರ್ತದೆ. ಸೊ ಹಾಗಾಗಿ ಬರೀ ಇದ್ರ ಒಂದು ಏನು ಥಿಯರಿ ಏನಿದೆ ಅದನ್ನ ಮಾತ್ರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಪ್ರೇಟ್ ಇಲಿಸ್ಟ್ರೇಷನ್ಸ್ ಇಲ್ದಿರ ಇದರಲ್ಲಿ ಕಂಬೈನ್ ಮಾಡಿ ಮಾಡೋಣ, ಅವಾಗ ನಾನು ಇದನ್ನ ಸಾಲ್ವ್ ಮಾಡ್ತೀನಿ. ಆಯ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್. ಒನ್ ಮೋರ್ ಇಂಪಾರ್ಟೆಂಟ್ ನೋಟಿಸ್ ಹಿಯರ್. ಇದರಲ್ಲಿ ಯಾಕೆ ಇಲಿಸ್ಟ್ರೇಷನ್ ಸಾಲ್ವ್ ಮಾಡಿಲ್ಲ ಅಂತಂದ್ರೆ we no need to spend more time on illustrations, especially separate. ಯಾಕಂದ್ರೆ ಎಕ್ಸಾಮ್ಗೆ ಸಪ್ರೇಟ್ ಸೆಕ್ಷನ್ಸ್ ಅಲ್ಲಿ ಇಲಿಸ್ಟ್ರೇಷನ್ಸ್ ಬರಲ್ಲ, ಎಲ್ಲ ಕಂಬೈನ್ಡ್ ಸೆಕ್ಷನ್ಸ್ ಬರ್ತದೆ. ನಾವು ಈಗ ಇವುಗಳನ್ನ ಆದಷ್ಟು ಬೇಗ ಥಿಯರಿ ಡಿಸ್ಕಸ್ ಮಾಡಿ ಮುಗಿಸಿದಾದ್ಮೇಲೆ ಕಂಬೈನ್ಡ್ ಅಲ್ಲಿ ಬರ್ತಕ್ಕಂಥ ಇಲಿಸ್ಟ್ರೇಷನ್ಸ್ ನಾವೇನ್ ಮಾಡೋಣ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ಮೊದಲು ಈಗ ಡಿ ಮುಗಿದಿತ್ತು, ನೆಕ್ಸ್ಟ್ EC ಡಿಸ್ಕಸ್ ಮಾಡೋಣ, ಆಮೇಲೆ F ಡಿಸ್ಕಸ್ ಮಾಡೋಣ, ಆಮೇಲೆ ಕಂಬೈನ್ಡ್ ಇಲಿಸ್ಟ್ರೇಷನ್ಸ್ ನಾವು ಡಿಸ್ಕಸ್ ಮಾಡೋಣ. ನಿಮ್ಮ ಸಿಲೆಬಸ್ ಅಲ್ಲಿ GA GB ಇದಿಲ್ಲ. ನಿಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು ಬರೀ 54B, 54D, 54EC ಅಂಡ್ 54F ಬರೀ 5 ಮಾತ್ರ ಇದಾವೆ ನಿಮ್ಮ ಸಿಲೆಬಸ್ ಅಲ್ಲಿ. ನಾವು ಈಗ ಆಲ್ರೆಡಿ 54B, 54D ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 54EC ಡಿಸ್ಕಸ್ ಮಾಡಿ 54F ಡಿಸ್ಕಸ್ ಮಾಡಿ ಆಮೇಲೆ ಕಂಬೈನ್ಡ್ ಇಲಿಸ್ಟ್ರೇಷನ್ ನಾವೇನ್ ಮಾಡೋಣ ಸಾಲ್ವ್ ಮಾಡೋಣ. ಅಲ್ಲಿಗೆ ಈ ಚಾಪ್ಟರ್ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದ ಅದರ್ ಚಾಪ್ಟರ್. ಥ್ಯಾಂಕ್ ಯು.